ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ಮಾಹಿತಿ ತಂದಿನಿ. ಏನಂದರೆ ಚಳಿಗಾಲದಲ್ಲಿ ಈ ಥರ ಮೆಣಸಿನ್ಕಾಯಿ ಸಿಗ್ತೆ ನೋಡಿ. ನಮಗೆ ಈ ಥರ ಮೆಣಸಿನ್ಕಾಯಿ ಅಂದರೆ ಡಬಗಾಯಿ ಅಂತಾರೆ ಈ ಮೆಣಸಿನ್ಕಾಯಿಗೆ. ಈ ಥರ ಮೆಣಸಿನ್ಕಾಯಿ ಸಿಗ್ತಿದೆ. ಈ ಮೆಣಸಿನ್ಕಾಯಿ ಒಳಗಡೆ ನಮ್ಗೆ ಇನ್ನೊಂದು ಚಳಿಗಾಲಕ್ಕೆ ಸಿಗುತ್ತೆ. ಅದನ್ನು ಹಾಕಿ ಯಾವ ಥರ ಮೆಣಸಿನ್ಕಾಯಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನೋಡ್ಕೊಳ್ಳಿ, ನಾನು ಹೆಸರು ಕಾಳು ಹಾಕ್ಕೊಂಡೀನಿ ಅದರೊಳಗಡೆ. ಅಂದರೆ ಈ ಸೀಸನಲ್ಲಿ ಹೆಸರು ಕಾಳು ಸಿಗುತ್ತೆ. ನನ್ನ ಮಗಳು ತೊಗೊಂಡು ಬಂದು ಅದನ್ನು ಬಿಚ್ಚಿ ಕೊಟ್ಟಿದ್ದಾಳೆ. ಹಾಗಾಗಿ ಹೆಸರು ಕಾಳು, ಇದ್ರ ಬದಲು ಹೆಸರು ಬೇಳೆನೂ ಹಾಕ್ಬೋದು. ನಾನು ಹೆಸರು ಕಾಳಿನಿಂದ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ಹೆಸರು ಕಾಳು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹೆಸರು ಇರ್ತದಲ್ಲ, ಬೆಳ್ಳುಳ್ಳಿ ಹೆಸರು ಅದನ್ನು ತೊಗೊಳ್ಳಿ. ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ಪ್ರಮಾಣ ಅಷ್ಟು ಉಪ್ಪು. ಅಂದರೆ ಇದರೊಳಗಡೆ ಹಾಕಿ ನಾವು ಕುಟ್ಟೋದ್ರಿಂದ ಅದೆಲ್ಲ ರುಚಿ ನಮಗೆ ಬಾಯಲ್ಲಿ ಹಾಗೆ ಸಿಗುತ್ತೆ. ಅಂದರೆ ಉಪ್ಪಿಲ್ಲರೆ ಎಲ್ಲರೂ ರುಚಿ ಇಲ್ಲ ಅಂತ ಹೇಳ್ತಾರೆ. ಈಗ ಹಾಗೆ ಅರಶಿನ, ಸ್ವಲ್ಪ ಒಂದು ಚಿಟಿಕೆ ಅರಶಿನ ಅವಾಗೆ ಹಾಕ್ಬಿಡೋದು ನಾವು. ಹಾಕಿ ಇವಾಗ ನನ್ನ ಮಗಳು ಚೆನ್ನಾಗಿ ಇದನ್ನು ಕುಟ್ಕೊಂಡು ಬರ್ತಾಳೆ. ನಿಮಗೆ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಸಣ್ಣಗೆ ಅಂದರೆ ತರಿಯಾಗಿ, ನಮಗೆ ಭಾಳ ಜಿಣ್ಣಗೂ ಬೇಡ, ಸ್ವಲ್ಪ ತರಿಯಾಗಿ ನನ್ನ ಮಗಳು ಇವಾಗ ಕುಟ್ಕೊಂಡು ಬಂದಿದ್ದಾಳೆ. ಇವಾಗ ಇದು ಮೆಣಸಿನ್ಕಾಯಿ ಒಳಗೆ ಯಾವ ಥರ ತುಂಬೋದು ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಇವಾಗ ಒಂದು ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊಂಡೀನಿ ಇವಾಗ ಇದನ್ನು. ಅಂದರೆ ನಾವು ಕೈಯಲ್ಲಿಂದ ತುಂಬೋದ್ರಿಂದ ನಮಗೆ ಬೌಲು ಸ್ವಲ್ಪ ಅಗಲವಾಗಿ ಬೇಕಾಗುತ್ತೆ. ಹಾಗಾಗಿ ನಾನಿವಾಗ ಒಂದು ಸೂಜಿ ತೊಗೊಂಡೇನಿ. ಅಂದರೆ ನೀವು ಪಿನ್ ಆದರೂ ತೊಗೋಬೋದು, ಸೂಜಿ ಆದರೂ ತೊಗೋಬೋದು. ಇದನ್ನ ನಾವು ಈ ಥರ ನಾವು ಸಿಳ್ಕೊಬೋದು. ಇದನ್ನು ಎಲ್ಲ ಸಿಳ್ಕೊಂಡು ಇಟ್ಕೊಳ್ಳಿ. ಈ ಥರ ನೀವು ಸಿಳ್ಕೊಳ್ಳಿ. ನೀವು ನಿಮಗೆ ಚಾಕು ರೂಢ ಇದ್ದರೆ ಚಾಕು ತೊಗೋಬೋದು, ಇಲ್ಲ ಸೂಜಿ ಪಿನ್ನ ಏನಾದರೂ ತೊಗೋಬೋದು. ನನಗೆ ಸೂಜಿ ಕರೆಕ್ಟ್ ಆಗೋದ್ರಿಂದ ನಾನು ಸೂಜಿ ತೊಗೊಂಡೇನಿ. ಈ ಥರ ಎಲ್ಲ ಬಾಯನ್ನು ಸಿಳ್ಕೊಬೋದು. ಇದನ್ನು ನಾವು ಸೂಜಿಯಿಂದ ಏನು ನೀವು ಪಿನ್ ಆದರೂ ತೊಗೊಳ್ಳಿ, ಚಾಕು ಆದರೂ ತೊಗೊಳ್ಳಿ, ಈ ಥರ ಓಪನ್ ಆಗಬೇಕು. ನಾವು ಇದರೊಳಗೆ ತುಂಬಿದಾಗ ಇದು ಫುಲ್ಲು ಪ್ಯಾಕಪ್ ಆಗಬೇಕು. ಈ ಥರ ನೀವು ಕೈಗೆ ಈ ಥರ ಒಂದು ಪೂರ್ತಿ ಅಷ್ಟು ನೀವು ಅದರೊಳಗೆ ತಗೊಂಡು ಈ ಥರ ತುಂಬಬೇಕು. ತುಂಬಿ ಇವಾಗ ಒಂದೊಂದಾಗಿ ತುಂಬ್ತೀನಿ, ನೋಡ್ಕೊಳ್ಳಿ. ಇವಾಗ ನೋಡಿ ಯಾವ ಥರ ಬಾಯಿ ಅಗ್ಲಾಗೈತಿ. ಏನು ಖಾರ ಇರೋದಿಲ್ಲ ಅದರೊಳಗಡೆ. ಎಷ್ಟು ಇದು ಡಬ್ಗ ಇರೋದ್ರಿಂದ ಇದು ಖಾರ ಇರೋದಿಲ್ಲ. ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಒಂದೊಂದು ತುಂಬ್ಕೊಳ್ಳಿ. ಇದರ ರುಚಿನೇ ಬೇರೆ ಇರ್ತೈತಿ. ನೀವು ಶೇಂಗಾ ಹಾಕೋದ್ರಿಂದ ಶೇಂಗಾ ಹಾಕ್ಕೋಬೋದು, ಇಲ್ಲ ಹೆಸರು ಬೇಳೆ ನೆನೆ ಇಟ್ಟು ಅದನ್ನೂ ಇವಾಗ ನಾ ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ ಆ ಥರನೂ ನೀವು ರುಬ್ಕೋಬೋದು. ಒಟ್ಟು ತರಿಯಾಗಿ ರುಬ್ಕೊಳ್ಳಿ. ಅಂದರೆ ಅದು ಬಾಯಲ್ಲಿ ತಿನ್ನೋದಾಗ ನಮ್ಗೆ ತುಂಬಾ ರುಚಿ ಕೊಡುತ್ತೆ. ನಾವು ಜಿಣ್ಣಗೆ ರುಬ್ಬಿಬಿಟ್ರೆ ಅದು ಆ ಥರ ರುಚಿ ಬರೋದಿಲ್ಲ. ಈ ಥರ ನೋಡಿ ನಾನು ಇವಾಗ ಇಷ್ಟು ತುಂಬಿನಿ. ಆದರೂ ಆಲ್ರೆಡಿ ಇಷ್ಟು ಉಳಿದಿದೆ ನನ್ನ ಹತ್ರ. ಇದು ನಾಳೆಗೆ ಅಂತ ಎತ್ತಿಡ್ತೇನೆ ನಾನು. ಇವಾಗ ನೋಡ್ಕೊಳ್ಳಿ, ನಾನು ರೊಟ್ಟಿ ಮಾಡಿರ್ತೀವಿ ಹಾಗೆ ಇತ್ತು ಕಾದಿದ್ದರಿಂದ ಈಗ ನಾನು ಬೇರೆ ಬಾಣಲಿ ತೊಗೊಲಿಲ್ಲ, ಇದನ್ನೇ ತೊಗೊಂಡೇನಿ. ಈಗ ಒಂದೊಂದಾಗಿ ನೀವು ಇಟ್ಕೊಳ್ಳಿ. ಚೆನ್ನಾಗಿ ಕಾಯಬೇಕು. ತೆಮೆ ಕಾದಿಂದ ಅದು ತಾನಾಗಲೇ ಇಷ್ಟು ಯಾವ ಥರ ನಮಗೆ ಒತ್ತುತ್ತೆ ಆ ಥರ ರುಚಿ ಕೊಡುತ್ತೆ. ನಾವು ಸೀದೋಗುತ್ತೆ ಅಂತೇವಲ್ಲ, ಸೀದೋಗೋದಿಲ್ಲ. ಇದು ಒಂಥರ ಅದರೊಳಗೆ ಹವಾ ಎಲ್ಲ ಒಳಗೆ ಬೆಂದು ರುಚಿ ಕೊಡುತ್ತೆ ನಮಗೆ. ಇವಾಗ ನೋಡಿ, ಎಣ್ಣೆ ನಿಧಾನವಾಗಿ ಹಾಕೋದು. ಇವಾಗ ಒಂದು ಪ್ಲೇಟ್ ತೊಗೊಂಡು ನೀಟಾಗಿ ಮುಚ್ಚಿ, ಅಂದರೆ ಅದು ಸ್ವಲ್ಪ ಹವಾ ಆ ಕಡೆ ಈ ಕಡೆ ಹೋಗ್ಲಾರಾಗೆ ಮುಚ್ಚಿ ಅದು ತಾನಾಗಲೇ ಬೇಯುತ್ತೆ. ನೋಡಿ, ಇವಾಗ ಈ ಥರ ನೀವು ಇದಕ್ಕೆ ಹಾಕ್ಕೊಳ್ಳಿ. ಎಣ್ಣೆ ಸಿಡಿಸಿಟ್ಬಿಟ್ಟು ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಸೀಸನ್ಗೆ ಮೆಣಸಿನ್ಕಾಯಿ ಆಮೇಲೆ ಹೆಸರು ಕಾಳು ಸಿಗುತ್ತೆ ನಮಗೆ. ಮತ್ತು ಆ ಸೀಸನ್ ನಮಗೆ ಮುಂದಿನ ವರ್ಷನೇ ಬರೋದು. ಆ ಸೀಸನ್ ಇದ್ದಾಗೆ ನಾವು ಆರಾಮಾಗಿ ಮಾಡ್ಕೋಬೋದು ಇದನ್ನು. ನೋಡಿ, ನನಗೆ ಈ ಥರ
ಸಿಕ್ಕಿದೆ. ಇವಾಗ ನಾನು ಹೆಸರುಬೇಳೆ, ಶೇಂಗಾ, ಕೊಬ್ಬರಿ ಹಾಕಿ ತುಂಬ್ತೇನೆ. ನನಗೆ ಹೆಸರುಬೇಳೆ ಸಿಕ್ಕಿದ್ರಿಂದ ಇದನ್ನು ಮಾಡಬೇಕು ನಾನು ಅಂದ್ಕೊಂಡು ಇದನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ನಮ್ಗೆ ನೆಕ್ಸ್ಟ್ ವರ್ಷವೇ ಇದೆ, ಮುಂದಿನ ವರ್ಷವೇ ಸಿಗೋದು. ಹಾಗಾಗಿ ಇದನ್ನು ಮಾಡ್ಕೊಳತ್ತೀನಿ, ನೋಡ್ಕೊಳ್ಳಿ. ನೋಡ್ಕೊಳ್ಳಿ, ವಾಸನೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತವೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಇದ್ರ ಸ್ಮೆಲ್ಲು, ಹಸಿ ಹೆಸರು ಕಾಳಿನ ಸ್ಮೆಲ್ಲು ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಈಗ ನೋಡಿ, ಈ ಥರ ಒಂದೊಂದು ಬೆಂದಿಲ್ಲ, ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ, ಬೇಯುತ್ತೆ. ಅದೇ ನೋಡಿ ಯಾವ ಥರ ಬಂದಿದೆ ಅಂದರೆ, ಕಲರ್ ಯಾವ ಥರ ಡಿಫ್ರೆಂಟಾಗಿದೆ ನೋಡಿ. ಇವಾಗ ಕಂಪ್ಲೀಟಾಗಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡೇನಿ. ಇವಾಗ ನೋಡಿ ಈ ಥರ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಮೆಣಸಿನ್ಕಾಯಿ ಆರಾಮಾಗಿ ಮಾಡಿಕೊಂಡು ತಿನ್ಕೋಬೋದು. ಇವಾಗ ಕಂಪ್ಲೀಟಾಗಿ ಆಗಿದೆ ಫ್ರೆಂಡ್ಸ್. ನೋಡಿ ಮೆಣಸಿನ್ಕಾಯಿ ಈ ಥರ ನೋಡಿ ಯಾವ ಥರ ಶೈನಿಂಗ್ ಹೊಡಿತಿದೆ ಮೆಣಸಿನ್ಕಾಯಿ ಅಂತ. ಆರಾಮಾಗಿ ತಿನ್ಕೋಬೋದು ನೋಡಿ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಯಾವುದೇ ನಿಮಗೆ ವಿಡಿಯೋ ಹಾಕಿದ್ದು ಫಸ್ಟು ಬಂದು ನಿಮಗೆ ತಲುಪುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಬಾಯ್.